ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ನೇಹಿತರೆ, ಇವತ್ತು ಬಳ್ಳಾರಿ ನಾವು AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾತಾಡ್ತಾ ಇರೋದು. ನೀವು ಗಮನಿಸ್ತಾ ಇರ್ಬೋದು, ಇವಾಗಲೇ ಇಡೀ ರಾಜ್ಯದಾದ್ಯಂತ ಬರಗಾಲ ಎದುರಾಗಿದೆ. ರೈತರು ಭಾಳ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನೀರಿಲ್ಲ ಅಂತೇಳಿ ಇಂಥ ಸಂದರ್ಭದಲ್ಲಿ ಬಳ್ಳಾರಿ ವಿಶ್ವವಿದ್ಯಾನಿಲಯ, ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯ ಇವತ್ತು ಫೀಸನ್ನು 100% ಹೈಕ್ ಮಾಡಿದೆ. ಅಂದರೆ ಪ್ರವೇಶಾತಿ ಶುಲ್ಕ 1100 ರೂಪಾಯಿ ಇದ್ದಿದ್ದು ಇವತ್ತು 2100-200 ಏರಿಕೆ ಆಗಿದೆ. ಇದರಿಂದ ಕೆಲವು ಕಾಲೇಜ್ಗಳಲ್ಲಿ 3500 ಫೀಸ್ ಇದ್ದಿದ್ದು ಅಥವಾ 3700 ರೂಪಾಯಿ ಇದ್ದಿದ್ದು 4100 ರೂಪಾಯಿ ಹೊರಟೋಗಿದೆ. ಕೆಲವು ಕಾಲೇಜ್ಗಳಲ್ಲಿ 6000-6500 ರೂಪಾಯಿ ಆಗೋಗಿದೆ. ಇದು ಅತ್ಯಂತ ವಿದ್ಯಾರ್ಥಿ ವಿರೋಧಿ ನಿಲುವಾಗಿದ್ದು, ಈ ಕೂಡಲೇ ಶುಲ್ಕ ಹೆಚ್ಚಳವನ್ನ ಹಿಂಪಡಿಬೇಕು ಅಂತೇಳಿ AIDS ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ. ಇಲ್ಲ ಅಂದ್ರೆ ಇವತ್ತು ಯೂನಿವರ್ಸಿಟಿ ಚಲೋಗೆ ನಾವು ಇವತ್ತು ಕಾಲ್ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವಾಗಲೇ ನಮ್ಮ ಬಳ್ಳಾರಿ ಮತ್ತೆ ವಿಜಯನಗರದ ವಿದ್ಯಾರ್ಥಿಗಳು ರಜಾ ಸಿಕ್ಕಿದ್ರೆ ಸಾಕು ಕೂಲಿಗೆ ಹೋಗ್ತಾರೆ, ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, 5000-10,000 ರೂಪಾಯಿನೋ ದುಡಿದು ಬಂದು ಅದರಲ್ಲಿ ಇವತ್ತು ಓದ್ತಾ ಇರೋವಂಥದ್ದು. ಇಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಮತ್ತೆ ಬರೆ ಎಳೆದ್ರೆ ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ. ಎಷ್ಟೋ ಜನ ಕಾಲೇಜ್ಗೆ ಹೋಗಕ್ಕಾಗಲ್ಲ. ದಯವಿಟ್ಟು ಬಡವರ ಶಿಕ್ಷಣದ ಮೇಲೆ ಹೊಡಿಬೇಡಿ ನೀವು ಅಂತೇಳಿ ನಾವು ವಿಶ್ವವಿದ್ಯಾಲಯ ಮತ್ತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಈ ಕೂಡಲೇ ಶುಲ್ಕ ಹೆಚ್ಚಳವನ್ನ ಹಿಂಪಡಿಬೇಕು. ಅಷ್ಟು ಮಾತ್ರ ಅಲ್ಲ, ಯಾವ ವಿದ್ಯಾರ್ಥಿ ಹೆಚ್ಚಳವನ್ನ ಕಟ್ಟಿದಾನೆ ಅದನ್ನ ಹಿಂಪಡೆಯಬೇಕು, ವಾಪಸ್ ಕೊಡಬೇಕು ಅಂತೇಳಿ AIDS ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ. ಈ ಕೂಡಲೇ ವಿದ್ಯಾರ್ಥಿಗಳ ಒಂದು ಅಹವಾಲುವನ್ನ ವಿಶ್ವವಿದ್ಯಾನಿಲಯ ಮತ್ತೆ ಸರ್ಕಾರ ಪರಿಗಣಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.